ANMR ನ್ಯೂಸ್ಗೆ ಸ್ವಾಗತ. ಬಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್ ದೊಡ್ಡದಾಗಿ ಕಾಣ್ತಾ ಇರುತ್ತೆ. ಅದು ನೋಡಿದಾಗೆಲ್ಲ ಅವರಿಗೆ ಪಾಪ ಹೊಟ್ಟೆ ಉರಿಬಹುದು. ಯಾಕೆ ಸ್ವಲ್ಪ ಮೊಸರು ಜಾಸ್ತಿ ತಿಂದ್ರೆ ಹೊಟ್ಟೆ ಉರಿ ಕಮ್ಮಿ ಆಗುತ್ತೆ. ನೀವ್ ಯಾಕೆ ಮಾಡಿದ್ರೆ ನಾವು ಬೇಡ ಅಂತಿದ್ವಾ? ಪಾಲಿಟೆಕ್ನಿಕ್ ಬಿಲ್ಡಿಂಗು ನಾಳೆ ನೋಡಿ ನೀವು 76 ವರ್ಷ ಆಗಿದೆ. ನಮ್ಮ ತಾತ ಅವರು 1949-50ರಲ್ಲಿ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿದ್ರು. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ 2ನೇದು 3ನೇದು ನಮ್ಮ ಪಾಲಿಟೆಕ್ನಿಕ್. ಅದೇ ರಾಜ್ಯ ಅಂದ್ರೆ ಮೈಸೂರು ರಾಜ್ಯದಲ್ಲಿ 1950ನೇ ಇಸ್ವಿ ಬೋರ್ಡ್ ಇದೆ ಪ್ರಾರಂಭ ಆಗಿರ್ತಕ್ಕಂಥ ದಿನ. ಇವತ್ತು 76 ವರ್ಷ ಆಗಿದೆ. ನಾನಿವತ್ತು ಇಡೀ ರಾಜ್ಯದಲ್ಲೇ ಎಲ್ಲೂ ಕೊಡದೇ ಇರೋಷ್ಟು ದುಡ್ಡು ಇವತ್ತು 76 ಕೋಟಿ ರೂಪಾಯಿ ಅದಕ್ಕೆ ಮಂಜೂರು ಮಾಡಿಸಿದ್ದೇನೆ. ಇಡೀ ರಾಜ್ಯದಲ್ಲೇ ಬಹಳ ದೊಡ್ಡ ಪಾಲಿಟೆಕ್ನಿಕ್ ಆಗುತ್ತೆ. ಕೌಶಲ್ಯಕ್ಕೆ ಇವತ್ತು ಆದ್ಯತೆ ಕೊಡ್ತಕ್ಕಂಥ ದೃಷ್ಟಿಯಲ್ಲಿ, ಉದ್ಯೋಗ ಅವಕಾಶಗಳು ಹೆಚ್ಚು ಮಾಡುವಂತ ದೃಷ್ಟಿಗೆ ಒಂದು ದೊಡ್ಡ ಕಂಪನಿಯವರು, ಎಲೆಕ್ಟ್ರಿಕ್ ಕಂಪನಿ ಅವರು, ಸ್ನೈಡರ್ ಅಂತಕ್ಕಂಥ ಕಂಪನಿಯವರ ಮುಖಾಂತರ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡಿಸ್ತಾ ಇದ್ದೀವಿ. ಬಿಲ್ಡಿಂಗ್ ಆಟೋಮೇಷನ್, ಇಂಡಸ್ಟ್ರಿಯಲ್ ಆಟೋಮೇಷನ್ ಅಂತಕ್ಕಂಥ 2 ವಿಭಾಗಗಳಲ್ಲಿ ಇವತ್ತು ಯಾರೇ ಡಿಪ್ಲೊಮಾ ಆಗಿರ್ಲಿ, ಬೇರೆ ITI ಮಾಡಿರುವಂತವ್ರಿಗಲ್ಲಿ ಅಥವಾ ಅಲ್ಲಿ ಓದುವಂತ ಮಕ್ಕಳಿಗೆ ಅಲ್ಲಿ ತರಬೇತಿ ಆದ್ರೆ ಉದ್ಯೋಗಾವಕಾಶ ಜಾಸ್ತಿ ಆಗುತ್ತೆ. ಉದ್ಯೋಗ ನೇರವಾಗಿ ಸಿಗುವಂತದ್ದು ಮಾಡ್ತಾ ಇದ್ದೀವಿ. ಇನ್ನು ಬೇರೆ ಬೇರೆ ಅವ್ರನ್ನ ನಾವು ಉದ್ಯೋಗ ಕಲಿಸುವಂತ ಒಂದು ಮಾರ್ಗಗಳನ್ನ ಅಲ್ಲಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಲ್ಡಿಂಗ್ ಅನ್ನ ಕಟ್ತಾ ಇದ್ದೀವಿ. ಇಷ್ಟೆಲ್ಲ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನೀವೆಲ್ಲ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ. ನೀವು ಅವತ್ತು ಮತದಾನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು, ಇವರು ನಮ್ಮ ಜನಪ್ರತಿನಿಧಿ ಆಗ್ಬೇಕು ಅಂತಕ್ಕಂಥ ಬಯಕೆ ಇಟ್ಕೊಂಡು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ಇಷ್ಟೆಲ್ಲ ನಾವು ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ಪಾಪ ವಿರೋಧ ಪಕ್ಷಗಳ ಬಗ್ಗೆ ಕೂಡ ಕಿರಿಕಿರಿ ಮಾಡುವಂತದ್ದು, ಅಡ್ಡಿಪಡಿಸುವಂತದ್ದು, ಅವ್ರದೇ ಆದಂತ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವಂತದ್ದು, ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಪರ್ಸೆಂಟೇಜ್ ಗೋಸ್ಕರ ಮಾಡಿಸ್ತಾ ಇದ್ದಾರೆ ಅಂತಾರೆ. ಅಂದ್ರೆ ಹಂಗಾರೆ ನೀವೆಲ್ಲ ಪರ್ಸೆಂಟೇಜ್ ಮಾಡಿದ್ದು. ನಿಮ್ಗಿಂತ ಮುಂಚೆ ನಾನು ಅದಕ್ಕಿಂತ ಮುಂಚೆ ಶಾಸಕನಾಗಿದ್ದೆ. ನಮ್ಮ ಕುಟುಂಬ ಈ ಶಾಸಕ ಸ್ಥಾನವನ್ನ 1952ರಿಂದ ನೋಡ್ಕೊಂಡು ಬಂದಿದ್ದೀವಿ. ನೀವು ನಿನ್ನೆ ಮೊನ್ನೆ ಬೆಂಗಳೂರಿಂದ ಬಂದಿರೋರ ಹತ್ರ ನಾವು ಯಾವ ರೀತಿ ಆಡಳಿತ ಮಾಡಬೇಕು, ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಕಲಿಯುವಂತ ಪ್ರಮೇಯ ನಮ್ಮ ಹತ್ರ ಇಲ್ಲ. ಇವತ್ತು ಪ್ರತಿಯೊಂದು ಚಿಂತಾಮಣಿಯಲ್ಲಿ ಅಥವಾ ತಾಲೂಕಿನಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ನಮ್ಮ ತಾತ ಅವರು ಮತ್ತು ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಮಿಂಡಿಗಲ್ ಒಟ್ಟು ಎಷ್ಟೋ ವರ್ಷಗಳ 100 ವರ್ಷದಲ್ಲಿ ಇವತ್ತು ನಾವೆಲ್ಲರೂ ಅನ್ಯೋನ್ಯವಾಗಿ ನಾವೆಲ್ಲರೂ ಅಣ್ಣ ತಮ್ಮಂದ್ರಂತೆ ಪ್ರತಿಯೊಬ್ಬರು ಇನ್ನೊಬ್ಬರ ಬಗ್ಗೆ ಗೌರವ ಕೊಟ್ಟು ಅವರ ನಂಬಿಕೆಗಳ ಬಗ್ಗೆ ಗೌರವ ಕೊಡುವಂಥದ್ದು, ನಾವು ಮತ್ತೊಬ್ಬರನ್ನ ಪ್ರೀತಿ ವಿಶ್ವಾಸದಿಂದ ಅವರಿಗೆ ಒಳ್ಳೇದು ಬಯಸುವಂತ ರೀತಿಯಲ್ಲಿ ನಾವು ಜೀವನ ಮಾಡಿದ್ರೆ ಬಹುಶಃ ನಾವೆಲ್ಲರೂ ನೆಮ್ಮದಿಯಾಗಿ ನಮ್ಮ ಜೀವನ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಚುನಾವಣೆ ಬರ್ತದೆ ಹೋಗ್ತದೆ, ಯಾರು MLA ಆಗ್ತಾರೋ ಬಿಡ್ತಾರೋ ಬೇರೆ ವಿಚಾರ. ನಮ್ಮ ಬದುಕುಗಳಲ್ಲಿ ಯಾರು ಬದಲಾವಣೆ ತರ್ತಾರೆ, ನಮ್ಮ ಮಕ್ಕಳ ಭವಿಷ್ಯತ್ತು ಉತ್ತಮವಾಗಿ ರೂಪಿಸ್ತಕ್ಕಂಥದ್ದಕ್ಕೆ ಯಾರು ಕ್ರಮ ವಹಿಸ್ತಾರೆ, ಯಾರು ಕಾರ್ಯಕ್ರಮಗಳನ್ನ ಹಾಕೊಳ್ತಾರೆ, ಇದ್ರ ಬಗ್ಗೆ ಸ್ವಲ್ಪ ದಯವಿಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ತಾವು ಅರ್ಥ ಮಾಡ್ಕೋಬೇಕು. ಏಮೋ ಸ್ವಾಮಿ ಮಾತು ತೆರೀದ ಪದ್ದನೆ ಲೇಸ್ತಾನೋ ಅಡ್ಕೂಲ್ ಕೆಲ್ಪತ್ತಾನೋ ಅದೇ ರೋಡ್ ಹೆಸರು ಅದೇ. ಇವತ್ತು ಈ ದೇಶದ ಪರಿವರ್ತನೆ, ಈ ದೇಶ ಪ್ರಗತಿ ಸಾಗಬೇಕು, ನಮ್ಮೆಲ್ಲರ ಬದುಕುಗಳು ಉತ್ತಮ ಆಗ್ಬೇಕು ಅಂತೇಳಿ ಆ ವೋಟ್ ಅಂತಕ್ಕಂಥ ಹಕ್ಕನ್ನ ಇವತ್ತು ಎಲ್ರಿಗೂ ಕೊಟ್ಟಿರ್ತಕ್ಕಂಥದ್ದು. ಯೋಚನೆ ಮಾಡಿ ತಾವು ಜವಾಬ್ದಾರಿಯಿಂದ ತಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಹಕ್ಕನ್ನ ಕೊಟ್ಟಿರೋದು. ಅದನ್ನ ನಾವು ಮಾರಾಟ ಮಾಡ್ಕೊಳ್ತೀವಿ. ಅಥವಾ ಯಾರೋ ಹೇಳಿದ್ರು ಕಣ್ಮುಂದೆ ಆಗಿರುವಂತ ಅಭಿವೃದ್ಧಿ ನಮ್ಗೆ ಕಾಣ್ಲಿಲ್ಲ, ಅದೆಲ್ಲೋ ಒಂದು ಊರಲ್ಲಿ 2013ರಲ್ಲಿ ಹೇಳಿದ್ರು. ಕೈ ಹಾಕಿದ್ದಲ್ಲ, 2006-7 ನಾನು ಇದಕ್ಕೆ ಪ್ರಕ್ರಿಯೆ ಪತ್ರ ಕೊಟ್ಟು ಇವೆಲ್ಲ ಪತ್ರ ವ್ಯವಹಾರ ಸರ್ಕಾರಕ್ಕೆ ಹೋಗಿ ಎಲ್ಲ ಆಗಿತ್ತು. ಕೆಲವರು ಅವಾಗ ಅಡ್ಡಿಪಡಿಸಿದ್ರು, ಕೆಲವರು ಅದನ್ನ ಅಡ್ಡಿಪಡಿಸಿದ್ರು. ಸರ್ಕಾರ ನಮ್ದು ಇರ್ಲಿಲ್ಲ ಅಂತ ಹೇಳಿ ಕೆಲವರು ಅದನ್ನ ಅಡ್ಡಿಪಡಿಸಿ ತಡೆ ಹೇಳಿದ್ರು. 10 ವರ್ಷ ನಾನು ಇರ್ಲಿಲ್ಲ. ಈಗ 10 ವರ್ಷ ಅದನ್ನ ಏನಾದ್ರೂ ಅವರು ಪುನಶ್ಚೇತನ ಮಾಡ್ಬೇಕು ಅಂತೇಳಿ ಏನೋ ಪಾಪ ಕೆಲವರು ಹೋಗಿ ಅರ್ಜಿ ಕೊಟ್ಟಿದ್ದಾರೆ. ಇದು ಟೌನ್ ಬ್ಯಾಂಕ್ ಪುನಶ್ಚೇತನ ಮಾಡ್ಬೇಕು, ಇದು ಕೊಡಬಾರ್ದು ಅಂತೇಳಿ. 10 ವರ್ಷ ನೀವು ಇದ್ರಲ್ಲ ಅವತ್ತು ಯಾಕೆ ಪುನಶ್ಚೇತನ ಮಾಡ್ಲಿಲ್ಲ ನೀವು? ಅವತ್ತು ಯಾಕೆ ನೀವು ಪುನಶ್ಚೇತನ ಮಾಡಿದ್ರೆ ಯಾರಾದ್ರೂ ಬೇಡ ಅಂತಿದ್ರ? ನಾನು ಇರ್ಲಿಲ್ವಲ್ಲ, ಎಲ್ಲ ನಿಮ್ದೇ ಇತ್ತಲ್ಲ ದರ್ಬಾರ್. ಇವತ್ತು ನಾನು ಒಂದು ಕ್ರೀಡೆಗೆ ನನ್ನ ಮನೆಗೆ ತಗೊಂಡಿಲ್ಲ. ನಾನು ಸರ್ಕಾರದ ವ್ಯವಸ್ಥೆಗೆ, ಸರ್ಕಾರದ ಇಲಾಖೆಗೆ ಕೊಡಿಸಿರುವಂತದ್ದು. ಕಾನೂನು ಚೌಕಟ್ಟಿನಲ್ಲಿ ಏನು ಸರ್ಕಾರದ ದರ ನಿಗದಿ ಆಗುತ್ತೆ, ಖಾಸಗಿ ದರ ಅಲ್ಲ, ಪ್ರೈವೇಟ್ ರೇಟ್ ಅಲ್ಲಿ ಸರ್ಕಾರದ ಸಂಸ್ಥೆಗೆ ಸರ್ಕಾರ ಖರೀದಿ ಮಾಡಲ್ಲ. ಸರ್ಕಾರಕ್ಕೆ ಸರ್ಕಾರದ ದರದಲ್ಲಿ ಅವ್ರು ಏನು ಫಿಕ್ಸ್ ಆಗುತ್ತೆ ಅದನ್ನು ತೆಗೆದುಕೊಳ್ತಾರೆ.
ನಾನು ಯಾರು ಅದನ್ನ ತೆಗೆದುಕೊಂಡಿರುವಂತದ್ದೆಲ್ಲ ಡಾಕ್ಟರ್ ಎಂ ಸಿ ಸುಧಾಕರ್ ಹೆಸರಿಗೆ ಇರೋರು ಮಂಜೂರಾಗಿಲ್ಲ, ಇನ್ಯಾರ ಹೆಸರಿಗೂ ಮಂಜೂರಾಗಿಲ್ಲ. ನಾವು ಕೊಟ್ಟಿರುವಂತದ್ದು ಯುವಜನ ಸೇವಾ ಇಲಾಖೆಗೆ ಕೊಟ್ಟಿರುವಂತದ್ದು ಜಾಗ. ಪಾಪ ಇದನ್ನು ಕೂಡ ಪಾಪ ಹೋಗಿ ಅರ್ಜಿಗಳು ಕೊಡ್ತಾರೆ. ಪಾಪ ಏನಾಗಿದೆ, ಅವ್ರಿಗೆ ಪೆನ್ನಲ್ಲಿ ಇಂಕ್ ಜಾಸ್ತಿ ಇದ್ದಂಗಿದೆ, ಬರಿತಾ ಇರೋದು ಹೋಗಿ ಕೊಡ್ತಾ ಇರೋದು. ಪಾಪ ಮಾಡ್ಲಿ, ಯಾಕಂದ್ರೆ ಅವ್ರಿಗೆ ನಾವು ಮಾಡುವಂತ ಕೆಲಸಗಳು ಅವ್ರಿಗೆ ಪಾಪ ಅದು ಒಳ್ಳೆ ರೀತಿ ಕಾಣೋದಿಲ್ಲ. ಅವ್ರಿಗೆ ಏನಿದ್ರು ಅವರು ಸಮಯ ಪೂರ್ತಿ ನಮ್ಮ ಮೇಲೆ, ಕುಟುಂಬದ ಮೇಲೆ ವೈಯಕ್ತಿಕ ಆರೋಪಗಳನ್ನ ಮಾಡುವಂತದಕ್ಕೆ ವ್ಯರ್ಥ ಮಾಡಿದ್ರು ಬಿಟ್ರೆ ಏನು ಊರಲ್ಲಿ ತರಬೇಕು, ಅಭಿವೃದ್ಧಿ ಆಗ್ಬೇಕು. ವಿರೋಧ ಪಕ್ಷದಲ್ಲಿ ನಾನು ಕೆಲಸ ಮಾಡಿದ್ದೇನೆ. ನಾನು ವಿರೋಧ ಪಕ್ಷದಲ್ಲಿ ಎಷ್ಟು ಅಭಿವೃದ್ಧಿ ಮಾಡ್ಬೋದು ಅಂತ ಮಾಡಿ ತೋರಿಸಿದ್ದೇನೆ. ನೀವು ಅದೇ ರೀತಿ ಬುದ್ಧಿವಂತಿಕೆ ಉಪಯೋಗಿಸಿ ಕೆಲಸ ಮಾಡಿದ್ರೆ ಖಂಡಿತ ಆಗ್ತೈತಿ. 100 ಕೆಲಸ ಆಗೋ ಕಡೆ 10 ಕೆಲಸ 15 ಕೆಲಸ ಆದ್ರೂ ಆಗ್ತಿತ್ತು. ಆದ್ರೆ ನಿಮ್ಗೆ ವ್ಯರ್ಥ, ಸಮಯ ವ್ಯರ್ಥ ಅಲ್ಲ. 70 ವರ್ಷದಿಂದ ನಮ್ಮ ಕುಟುಂಬವನ್ನ ಈ ಹತ್ತಿರದಿಂದ ನೋಡಿರುವಂತ ಜನರ ಹತ್ರ ಹೋಗಿ ನಮ್ಮ ಕುಟುಂಬದ ವಿರುದ್ಧವಾಗಿ ಇಲ್ಲಸಲ್ಲದ ಮಾತುಗಳನ್ನ ಹೇಳ್ಕೊಂಡೆ ಕಾಲಹರಣ ಮಾಡಿಕೊಂಡು ವಿಧಾನಸಭೆಯ ಪ್ರತಿಯೊಂದು ಅಧಿವೇಶನದಲ್ಲಿ ನಮ್ಮ ಕುಟುಂಬದ ವಿರುದ್ಧವಾಗಿ ತಾವು ಪ್ರಶ್ನೆಗಳನ್ನ ಹಾಕೊಂಡು ಮಾಧ್ಯಮಗಳಲ್ಲಿ ತಮಗೆ ಇಷ್ಟ ಬಂದಂಗೆ ತಮಗೆ ಬೇಕಾದವ್ರ ಕೈಯಲ್ಲಿ ಬಾಯಿ ಬಂದಿದ್ದು ಮಾತಾಡ್ಸುವಂತದ್ದು ಇವೆಲ್ಲ ಮಾತಾಡ್ಸ್ಕೊಂಡು ಬಂದ ಅಂದ್ರೆ ಇಲ್ಲ, ಯಾವುದು ನಾವು ತಲೆ ಕೆಡಿಸ್ಕೊಂಡು ಹೋಗ್ಲಿಲ್ಲ. ಆ ರೀತಿಯಾಗಿ ನಡವಳಿಕೆ ಇದ್ದಿದ್ರೆ ಇವತ್ತು ನಾನು ಸ್ವತಂತ್ರ ನಂತರದಲ್ಲಿ 3ನೇ ತಲೆಮಾರು, ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಮುತ್ತಾತವರಿಗೆ ಇಷ್ಟು ದೊಡ್ಡ ಒಂದು ರಾಜಕೀಯ ಒಂದು ಹಿನ್ನೆಲೆ ಇಟ್ಕೊಂಡು ಜನ ಯಾರು ಇವತ್ತು ನಮ್ಮ ಯೋಗ್ಯತೆ ಬಗ್ಗೆ, ನಮ್ಮ ಒಂದು ಪ್ರಾಮಾಣಿಕತೆ ಬಗ್ಗೆ, ನಮ್ಮ ನಡವಳಿಕೆ ಬಗ್ಗೆ ಅರ್ಥ ಮಾಡ್ಕೊಳ್ದಿರ ಜನ ಇವತ್ತು ನಮ್ಗೆ ಓಟ್ ಕೊಡೋದಿಲ್ಲ. ಜನ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಅವ್ರು ಆಯ್ಕೆ ಮಾಡುವಂತದ್ದು ಅವ್ರಿಗೆ ಸ್ವತಂತ್ರರಾಗಿದ್ದಾರೆ. ಸೋಲು ಗೆಲುವು ಸಹಜ. ಇವತ್ತು ರಾಜಕಾರಣದಲ್ಲಿ ಸೋಲು ಗೆಲುವು, ನಾನಾ ಕಾರಣಗಳಿಂದ ಸೋಲು ಗೆಲುವುಗಳು ಆಗ್ತವೆ. ಆದ್ರೆ ನೀವು ಆಪಾದನೆಗಳನ್ನ ಮಾಡಿಬಿಟ್ಟು ಆರೋಪಗಳನ್ನ ಮಾಡಿದ ತಕ್ಷಣ ಸಮಾಜದಲ್ಲಿ ಏನೋ ದೊಡ್ಡದಾಗಿ ಅದನ್ನ ನಂಬ್ತಾರೆ, ಅದರ ಆಧಾರದ ಮೇಲೆ ಮತ ಚಲಾಯಿಸ್ತಾರೆ ಅಂತಕ್ಕಂಥ ಭ್ರಮೇಲ್ ಭವಿಷ್ಯ ಇದ್ರೆ ಬಹುಶಃ ನಿಮ್ಗೆ ಫಸ್ಟ್ ಬಂದಾಗ ಓಟ್ ಹಾಕ್ಲೇಬಾರ್ದು.